ಎಲ್ಲರಿಗೂ ಶುಭೋದಯ. ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಊರಿಗೆ ಹೋಗುವ ಅಂತ ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಊರಿಗೆ ಹೋಗೋದಂದರೆ ಖುಷಿ, ಯಾಕಂದರೆ ನಾವು ತುಂಬ ಅಪರೂಪಕ್ಕೆ ಊರಿಗೆ ಹೋಗೋದು. ಅದರಿಂದ ಈ ವಿಡಿಯೋನ ಸೇವ್ ಮಾಡಿ ಇಡಬೇಕನ್ನೋದು ನನ್ನ ಒಂದು ಐಡಿಯಾ ಆಗಿದೆ. ಸೊ ಇವತ್ತಿನ ನನ್ನ ಫಸ್ಟ್ ಕೆಲಸ ಬಂದು ಗಾಡಿ ವಾಶ್ ಮಾಡಿ ಬೇಗ ರೆಡಿಯಾಗಿ ಅಂತ ಫೋನ್ ಮಾಡಿದರು. ಸೊ ಅದಕ್ಕೆ ನಾವು ಬೇಗನೆ ಎದ್ದು ಗಾಡಿಯೆಲ್ಲ ವಾಶ್ ಮಾಡಿ ನಾನು, ಮಗಳು ಮತ್ತು ಹಸ್ಬೆಂಡ್ 3 ಜನ ಕೂಡ ರೆಡಿಯಾಗಿ ಹೊರಟಾಯಿತು. ಸೊ ಈ ಬ್ಲಾಗಲ್ಲಿ ನೀವು ತುಂಬ ಅದ್ಭುತವಾದ ಒಂದು ಜಾಗ ನೋಡ್ಬೋದು. ಇದು ಆ್ಯಕ್ಚುಲಿ ಚಾರ್ಮುಡಿ ಎಂಟ್ರಿ, ಸೂಪರ್ ಪ್ಲೇಸ್ ಅದು. ಅಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಗಿಬಿಟ್ಟಿತ್ತು. ಅದು ನೋಡಿ ತುಂಬ ಅಂದರೆ ತುಂಬ ಭಯನೂ ಆಯಿತು. ಮತ್ತು ಈ ಟ್ರಾಫಿಕ್ಕಿಂದ ನಮಗೆ 2 ಅವರ್ಸ್ ಲೇಟ್ ಕೂಡ ಆಯಿತು. ಚಾರ್ಮುಡಿ ಮತ್ತು ಶಿರ್ಡಿ ಇವೆರಡು ಜಾಗದಲ್ಲಿ ಯಾರೇ ಬೆಳಗ್ಗೆ ಹೋಗ್ತೀನಿ ಅಂದರು, ಬೆಳಗ್ಗೆ ಒಂದು 7:30, ಆ ಕಡೆಯಿಂದ ಒಂದು 7:30 ಆ ಟೈಮಲ್ಲಿ ಬನ್ನಿ. ಸೂಪರ್ ಅಂದರೆ ಸೂಪರ್ ಪ್ಲೇಸ್ ನೋಡ್ಬೋದು ಈ ಟೈಮಲ್ಲಿ. ಅದೆಲ್ಲ ಆದಮೇಲೆ ಬೇಲೂರಿಗೆ ಬಂದು ತಿಂಡಿ ತಿಂದ್ಕೊಂಡ್ವಿ. ಮಗಳಿಗೆ ಸ್ವಲ್ಪ ಫೀವರ್ ಇರೋದ್ರಿಂದ ಮೆಡಿಷನ್ ಎಲ್ಲ ಹಾಕ್ಕೊಂಡು ಅಲ್ಲೇ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಹೊರಟ್ವಿ. ನಮ್ಮ ಮಾವಂಗೆ ನಾವು ಬರ್ತಾ ಇದ್ದೀವಿ ಅಂತ ಆಲ್ರೆಡಿ ಹಸ್ಬೆಂಡ್ ಹೇಳಿದರು. ಆದರೆ ನಮ್ಮ ಅತ್ತೆಗೆ ಮಾತ್ರ ನಾವು ಬರ್ತಾ ಇದ್ದೀವಿ ಅಂತ ಒಂದು ಸ್ವಲ್ಪನೂ ಕೂಡ ಗೊತ್ತಿರಲಿಲ್ಲ. ನಮ್ಮ ಮಾವ ನಮ್ಮ ಅತ್ತೆಗೆ ಯಾರೋ ನೆಂಟರು ಬರ್ತಾರೆ ನೋಡು ಅಂತ ಹೇಳಿ ಆಚೆ ನಿಲ್ಲಿಸಿದ್ದಾರೆ ಅಷ್ಟೇ. ನಾವು ಹೋದ ತಕ್ಷಣ ನಮ್ಮ ಅತ್ತೆ ರಿಯಾಕ್ಷನ್ ಹೇಗಿತ್ತಂದರೆ ಆಹಾ. ಸೊ ಅಲ್ಲಿಂದ ನಾವು ಇವಾಗ ಶಿವನ ಟೆಂಪಲಿಗೆ ಹೊರಡ್ತಾ ಇದ್ದೀವಿ. ನಮ್ಮೂರು ಗುಡ್ಡದ ಮೇಲೆ ಸೀಗೆ ಗುಡ್ಡ ಅಂತ, ಅಲ್ಲಿಗೆ ಹೊರಡ್ತಾ ಇದ್ವಿ. ನಮ್ಮ ಅತ್ತೆ ಸೀರೆಗಳು ನಾವು ಹಾಕೊಂಡ್ರೆ ಸಖತ್ತು ಖುಷಿ ಪಡ್ತಾರೆ. ಹಾಗೆ ನಮ್ಮ ಅತ್ತೆ ಸೀರೆ ಹಾಕೊಂಡು ಹೊರಟೆ. ಈಗ ನಾವು ಹೊರಡ್ತಿರೋ ಪ್ಲೇಸ್ ಬಂದು ಸೀಗೆ ಗುಡ್ಡ ಅಂತ ಶಿವನ ಟೆಂಪಲ್ ಇದೆ. ತಿಂಗಳಿಗೆ ಒಂದ್ಸತಿ ಪೌರ್ಣಮಿ ನಡೆಯುತ್ತೆ. ಸೂಪರ್ ಪ್ಲೇಸ್. ಇದ್ರ ಬಗ್ಗೆ ನಂಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ, ಇನ್ನೊಮ್ಮೆ ಯಾವಾಗಲಾದ್ರೂ ವಿಡಿಯೋ ಮಾಡಿ ಹಾಕ್ತೇನೆ. ಈಗ ದರ್ಶನ ಮಾಡೋಣ ಬನ್ನಿ. ಶೀಘ್ರವಾಗಿ ಸರಿನಾ ಬೆಸ್ಟ್. ನನ್ನ ಮಗಳಂತೂ ನಿಲ್ತಿರ್ಲಿಲ್ಲ, ಕೂರ್ತಿರ್ಲಿಲ್ಲ. ಎಲ್ಲ ರೌಂಡ್ ಹೊಡಿತಾ ಇದ್ಲು. ನಾನು ಕೂಡ ಹೋಗಿದ್ದು ಇದು ಫಸ್ಟ್ ಟೈಮ್ ಇಲ್ಲಿ ಪೌರ್ಣಮಿಗೆ ಅಂತ ಪೂಜೆಗೆ ಹೋಗಿದ್ದು. ಅದು ಬಿಟ್ಟರೆ ಕೆಲವೊಮ್ಮೆ ಫೋಟೋ ಎಲ್ಲ ತೆಗಿಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಗುಡ್ಡದ ಮೇಲೆಲ್ಲ ಹೋಗ್ತಾಯಿದ್ವಿ. ಇದು ಶಿವನ ಹತ್ರ ಬರೋ ಮೆಟ್ಲು. ಶಿವನ ಹತ್ರ ಬಂದು ಸೀದಾ ಶಿವನ ಪಕ್ಕನೇ ಇನ್ನು ಮತ್ತೆ ಕೆಳಗಡೆ ಒಂದು ಮೆಟ್ಲಿದೆ, ಅಲ್ಲಿಂದ ಹೋಗ್ಬೋದು. ಇಲ್ಲಿಂದ ಮೇಲ್ಗಡೆ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಈ ಶಿವ ಇದ್ದಾರಲ್ವ, ಇದ್ರ ಮೇಲ್ಗಡೆ ಕೂಡ ಒಂದು ಗುಡ್ಡ ಇದೆ. ಅಲ್ಲಿ ಫ್ಯಾನ್ಗಳೆಲ್ಲ ಸಖತ್ ಚೆನ್ನಾಗಿದೆ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮುರುಡೇಶ್ವರ ಗಂಟ ಹೋಗ್ಲಿಕ್ಕಾಗಲ್ಲ ಅನ್ನೋರು ಇಲ್ಲಿ ಗಂಟನಾದರೂ ಹೋಗಿ ಬರ್ಬೋದು. ಅದಾದಮೇಲೆ ಮಧ್ಯಾಹ್ನ ಅಲ್ಲಿ ಊಟ ಇರುತ್ತೆ, ಬೆಳಗ್ಗೆಯಿಂದನೇ ಊಟ ಇರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಅತ್ತೆ ಮನೆಯಿಂದ ಹೊರಟ್ವಿ. ಅತ್ತೆಗಂತೂ ಸಖತ್ ಅಂದರೆ ಸಖತ್ತು ಬೇಜಾರಾಗ್ತಾಯಿತ್ತು.
ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮನೆಗೆ. ನಂದು ಅವಳದು ಮದುವೆ ಮಾಡಿಕೊಟ್ಟಿರೋದು ಒಂದೇ ಊರು. ಆದರೆ ಅವ್ರ ಮನೇಲಿ ಇದ್ಲು, ಹಾಗೆ ಅವಳಿಗೆ ಗೊತ್ತಿರಲಿಲ್ಲ. ನಾವು ಹೋಗಿದ್ದು ಸರ್ಪ್ರೈಸ್ ಆಗಿತ್ತು ಮಾತ್ರ, ಸಖತ್ ಖುಷಿ ಆಯಿತು ನನಗೆ ಮಾತ್ರ. ಊರಿಗೆ ಹೋಗ್ತೀವಿ ಅಂದರೆ ಇಬ್ಬರು ಒಟ್ಟಿಗೆ ಹೋಗಿರ್ತೀವಿ ಹಬ್ಬಕ್ಕೆ, ಜಾತ್ರೆಗೆ, ಮತ್ತು ಒಟ್ಟಿಗೆ ವಾಪಸ್ ಹೊರಡ್ತೀವಿ. ಹಾಗೆ ನನ್ನ ಹಸ್ಬೆಂಡ್ ಅವ್ರ ಮನೆಗೂ ಕೂಡ ಕರ್ಕೊಂಡು ಹೋಗಿ ಬಂದರೆ ಸಖತ್ ಖುಷಿಯಾಗಿ ಹೋಗ್ಬಿಡ್ತು ಮಾತ್ರ. ಅದಾದಮೇಲೆ ನನ್ನ ಮಗಳು ಹೇಳ್ತಾಯಿದ್ಲು ಅಮ್ಮಮ್ಮನ ನೋಡ್ಕೊಂಡು ಹೋಗೋಣ, ನಮ್ಮೂರಿಗೆ ಹೋಗೋಣ, ಚಟ್ನಳ್ಳಿಗೆ ಹೋಗೋಣ ಅಂತ ಹೇಳ್ತಾಯಿದ್ಲು. ನಾನು ಸಚ್ಚಿ ಮಾಮೂನ್ ನೋಡಬೇಕು, ಪ್ರೇಮಮ್ಮನ ನೋಡಬೇಕು, ಹಂಗೆ ಅಂತ ಹೇಳ್ತಾಯಿದ್ಲು. ಹಾಗೆ ಅವ್ರ ಅಪ್ಪನೂ ಕೂಡ ಕೇಳ್ತಾಯಿದ್ಲು, ಪ್ಲೀಸ್ ಅಪ್ಪ ಕರ್ಕೊಂಡೋಗಿ ಅಂತ. ಅವರಪ್ಪ ಇಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಅವಳಿಗೆ. ಅದಾದಮೇಲೆ ನಾವು ಹೊರಟಿದ್ದು ಆ್ಯಕ್ಚುಲಿ ನಮ್ಮ ಮನೆಗೆ. ಇವಾಗ ಊರಿಗೆ ಅಂತ ಬಂದಿರ್ತೀವಿ, ಇವ್ರನ್ನೆಲ್ಲ ನೋಡ್ದೇ ಹೋಗ್ಬಿಟ್ರೆ ಇಷ್ಟು ದೂರ ಬಂದಿದ್ದು ಕೂಡ ಬೇಜಾರಾಗ್ಬಿಡುತ್ತೆ. ಇಷ್ಟು ದೂರ ಹೋದ್ವಿ ನೋಡಲಿಲ್ಲ ನಮ್ಮ ಮನುಷ್ಯನ ದೇವ ನೀವ ಹೆಂಗೆ ಇದೆಲ್ಲ ಯಾವಾಗ ಬಂದ್ರಿ ಅಂತ. ಆಲ್ಮೋಸ್ಟ್ ನಾವು ಹೋದಾಗೆಲ್ಲ ಹೀಗೆ ಇರುತ್ತೆ, ಸರ್ಪ್ರೈಸ್ ಆಗೇನೆ, ನಾವು ಹೇಳಿ ಹೋಗಲ್ಲ ಅಷ್ಟಾಗಿ. ಅದಾದಮೇಲೆ ನನ್ನ ಮಗಳು ಅವಳ ಫ್ರೆಂಡ್ನ ನಮ್ಮ ಅಮ್ಮನ ಜೊತೆ ಹೋಗಿ ಕರ್ಕೊಬಂದ್ಲು, ಅಲ್ಲೇ ಮುಂದ್ಗಡೆ ಮನೆ. ಅವರಿಬ್ಬರು ಕೂಡ ಕೂತ್ಕೊಂಡು ಏನೋ ಮಾಡ್ತಾಯಿದ್ರು. ನನ್ನ ಮಗಳಲ್ಲಿ ಜಾತ್ರೆಯಲ್ಲಿ ಏನೋ ತೊಗೊಂಡ್ಲು, ಅದನ್ನೆಲ್ಲ ತೋರಿಸ್ತಾ ಇದ್ಲು. ಅದಾದಮೇಲೆ ನಮ್ಮ ಅಮ್ಮ ಕೂಡ ಅಡುಗೆಗೆ ಬೇಗ ರೆಡಿ ಮಾಡ್ತಾಯಿದ್ರು. ನಮ್ಮ ಅಣ್ಣ ಮಾಡೋ ಸ್ಪೆಷಲ್ ಅಂದರೆ ನನ್ನ ಹಸ್ಬೆಂಡಿಗೆ ಸಖತ್ ಇಷ್ಟ. ಅದೆಲ್ಲನೂ ಮುಗಿಸ್ಕೊಂಡು ನನ್ನ ತಮ್ಮ ವೀಡಿಯೋ ಕಾಲ್ ಮಾಡಿದ್ದ, ಮಾತಾಡಿ ಅಲ್ಲಿಂದ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗುಡ್ ನೈಟ್.